ಆತ್ಮೀಯ ಕನ್ನಡ ಎಕ್ಸ್‌ಪ್ರೆಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ 8ನೇ ತರಗತಿಗೆ NMMS ಪರೀಕ್ಷೆಯ ಕುರಿತು ಸಮೀಕರಣ ಈ ಒಂದು ಟಾಪಿಕನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸ್ಟಾರ್ ಚಿಹ್ನೆಯಲ್ಲಿ ಯಾವ ಆಯ್ಕೆ ಬರುತ್ತೆ ಅದನ್ನು ಸಮೀಕರಣವನ್ನು ಸಮನಾಗಿರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ನೀವು ಒಂದೊಂದು ಹಂತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಮೊದಲನೇ ಒಂದು ಆಯ್ಕೆಯನ್ನು ನೋಡೋಣ. 6 into 8 9 into 7 ಈ ಥರನಾಗಿ ಕೊಟ್ಟಿದ್ದಾರೆ. ಇಲ್ಲಿ 6 into 8 ಅಂದರೆ ಎಷ್ಟಾಗುತ್ತೆ? 48 ಆಗುತ್ತೆ. ಈ ಚಿಹ್ನೆಯನ್ನು ಬಳಸಿದ್ದಾರೆ. ಹಾಗೆ 9 into 7 ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ 63 ಆಗುತ್ತೆ. ಇಲ್ಲಿ ನೀವು ಇದು ಸರಿಯಾಗಿರ್ತಕ್ಕಂಥದ್ದು, ಏಕೆಂದರೆ ಎರಡು ಇದಕ್ಕೆ ದೊಡ್ಡದಾಗಿರ್ತಕ್ಕಂಥ ಅಂಕಿ, ಇದು ಚಿಕ್ಕದಾಗಿರ್ತಕ್ಕಂಥದ್ದು, ಇದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮೂರುಗಳನ್ನು ನೋಡ್ಕೊಂಡ್ಬಿಡೋಣ. ಆದರೆ ಕನ್ಫರ್ಮ್ ಬೇಕಲ್ಲ. 6 ಪ್ಲಸ್ ಆಯ್ಕೆ 2 ನೋಡ್ತಾ ಇದ್ದೀವಿ. 8 ಚಿಹ್ನೆಯನ್ನು ಬಳಸಿ 9 ಪ್ಲಸ್ 7 ಇಲ್ಲಿ ನೋಡ್ಬೋದು ನೀವು. 6 ಪ್ಲಸ್ 8 14 ಆಗುತ್ತೆ. ಹಾಗೆ 9 ಪ್ಲಸ್ 7 16 ಆಗುತ್ತೆ. ಹಾಗಾದರೆ ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು, ಯಾಕಂದರೆ 14 ಅಂತಕ್ಕಂಥದ್ದು ದೊಡ್ಡದಾಗಿರಬೇಕಾಗಿ ಸಂಖ್ಯೆ, ಆದರೆ ಇಲ್ಲಿ ಚಿಕ್ಕದಾಗಿದೆ. ಇನ್ನು ಆಯ್ಕೆ 2 ಕೂಡ ತಪ್ಪಾಯಿತು. ಇನ್ನು ಆಯ್ಕೆ 3 ನೋಡೋಣ. 6 ಪ್ಲಸ್ 8 ಮೈನಸ್ 9 ಈಕ್ವಲ್ ಟು 7. 6 ಪ್ಲಸ್ 8 ಈಕ್ವಲ್ ಟು 14 ಮೈನಸ್ 9 ಈಕ್ವಲ್ ಟು 7. 5 ಈಕ್ವಲ್ ಟು 7. ಇದು ಅಸಮವಾಗಿದೆ. ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಆಪ್ಷನ್ಸ್ ಕೂಡ ನೋಡ್ಕೊಂಡ್ಬಿಡೋಣ. 6 ಈಕ್ವಲ್ ಟು ಇಲ್ಲಿದೆ ನೋಡಿ, ಈ ಚಿಹ್ನೆಯನ್ನು ಬಳಸ್ತಾ ಇದ್ದೀನಿ. ಹಾಗೆ 8 ಇಂಟು 9 ಡಿವೈಡೆಡ್ 7 ಈ ಥರನಾಗಿ ಇಟ್ಕೋಬೇಕು. ಇಲ್ಲಿ ಹಾಗೆ ಇಟ್ಕೊಂಡ್ಬಿಡೋಣ. 8 ಇಂಟು 9 ಎಷ್ಟಾಗುತ್ತೆ? 72 ಡಿವೈಡೆಡ್ ಬೈ 7. ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 1 ಆಗಿದೆ. ನೀವು ಕೂಡ ಮಾಡಿ ಚೆಕ್ ಮಾಡಿಕೊಳ್ರಿ. ಹೀಗೆ ಇವುಗಳನ್ನು ನೀವು ಕಂಡುಹಿಡಬೇಕಾಗುತ್ತೆ. ಹೀಗೆ ಸುಮಾರು 4 ಲೆಕ್ಕಗಳು ನಿಮ್ಮ NMMS ಪರೀಕ್ಷೆಯಲ್ಲಿ ಬರ್ತವೆ. ನಾವು ಮುಂದಿನ ಲೆಕ್ಕವನ್ನು ನೋಡೋಣ. ಆಯ್ಕೆಗಳನ್ನು ನೋಡ್ರಿ. ಇದನ್ನು ಈ ರೀತಿಯಾಗಿ ಇಟ್ಕೋಬೇಕು. ಮೈನಸ್ 66 ಡಿವೈಡೆಡ್ 1 ಈ ಥರನಾಗಿ ಇಟ್ಕೋಬೇಕು. ಇಲ್ಲಿ ನೋಡು 22 ಹಾಗೆ ಇಟ್ಟಿವಿ. 32 ಮೈನಸ್ 63 ಇದೆ, ಅಂದರೆ 63 ಡಿವೈಡೆಡ್ ಬೈ 1. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ 3 ಆಗುತ್ತೆ, ಇಲ್ಲಿ 22 ಆಗುತ್ತೆ. ಹಾಗಾದರೆ ಆಯ್ಕೆ 1 ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಒಂದು ಲೆಕ್ಕವನ್ನು ನೋಡೋಣ. 22 ಪ್ಲಸ್ 33 ಈಕ್ವಲ್ ಟು ಈ ಲೆಕ್ಕವನ್ನು ನೋಡ್ತಾ ಇದ್ದೀವಿ. 66 ಮೈನಸ್ L1 ಇಲ್ಲಿ ನೋಡ್ಬೋದು 55 ಆಗುತ್ತೆ. ಇದು 66 ಮೈನಸ್ L1 ಅಂದರೆ 55. ಇಲ್ಲಿ ನೀವು ಇಲ್ಲಿ 55. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಾಗಿದೆ. 2ನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು, ಯಾಕಂದರೆ ಇವೆರಡು 55 ಸರಿಯಾಗಿರ್ತಕ್ಕಂಥದ್ದು. ಇನ್ನೂ 2 ಉಳಿದನ್ನು ನೀವು ನೋಡ್ಕೊಳ್ರಿ. ಇಲ್ಲಿ ನೋಡ್ಬೋದು 48
ಡಿವೈಡೆಡ್ 8 ಈಕ್ವಲ್ ಟು 8 ಪ್ಲಸ್ 48 ಈ ಥರ ಇಟ್ಕೋಬೇಕಾಗುತ್ತೆ. ಇಲ್ಲಿ ಡಿವೈಡ್ ಮಾಡಿದಾಗ 6 ಆಗುತ್ತೆ. ಹಾಗೆ ಇದು 56. ಹಾಗಾದರೆ ಆಯ್ಕೆ ಒಂದು ತಪ್ಪಾಗಿರ್ತಕ್ಕಂಥದ್ದು. ಆಯ್ಕೆ ಒಂದು ರಾಂಗ್. ನಾವು ಆಯ್ಕೆ 2 ನೋಡ್ಕೊಳ್ಳೋಣ. 48 ಪ್ಲಸ್ 8 ಡಿವೈಡೆಡ್ 8 ಈಕ್ವಲ್ ಟು 48. ಇಲ್ಲಿ ನೋಡ್ಬೋದು 48 ಪ್ಲಸ್ 1 48 47 ಆಗುತ್ತೆ, 48 ಆಗುತ್ತೆ. ಹಾಗಾದರೆ ಸರಿಯಾಗಿ ಇದು ರಾಂಗ್ ಆಗಿರ್ತಕ್ಕಂಥದ್ದು. ಎರಡನೇದು ಕೂಡ ರಾಂಗ್ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇ ಒಂದು ಆಯ್ಕೆನ ನೋಡ್ಕೊಂಡ್ಬಿಡೋಣ. 48 ಪ್ಲಸ್ 8 ಈಕ್ವಲ್ ಟು 8 ಮೈನಸ್ 48 56 40 ಮೈನಸ್ ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಒಂದು ಲೆಕ್ಕ ಆಯ್ಕೆಯನ್ನು ನೋಡ್ಕೊಂಡ್ಬಿಡ್ರಿ. ಇನ್ನು ಕೊನೆಯ ಲೆಕ್ಕವನ್ನು ನೋಡ್ಕೊಂಡ್ಬಿಡೋಣ. ಈ ಲೆಕ್ಕವನ್ನು ಹಚ್ಕೊಳ್ರಿ. 48 ಡಿವೈಡೆಡ್ 8 ಇಂಟು 8 ಈಕ್ವಲ್ ಟು 48. ಇಲ್ಲಿ ಡಿವೈಡೆಡ್ 6 ಇಂಟು 8 ಅಂದರೆ ಡಿವೈಡ್ ಮಾಡಿದಾಗ ಈಕ್ವಲ್ ಟು 48. ಇದು 48 ಈಕ್ವಲ್ ಟು 48. ಆದರೆ ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಡಿ ಆಗಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ವಾಟ್ಸಪ್ ಗ್ರೂಪ್ ಸೇರಲು ಈ ಒಂದು ನಂಬರ್ಗೆ ಏನು ಮಾಡಿರಿ, ಹಾಯ್ ಅಂತ ಕಳಿಸ್ರಿ. ನಿಮಗೆ ಈ ವಾಟ್ಸಪ್ ಒಂದು ಗ್ರೂಪನ್ನು ಸೇರಿಸ್ತೀನಿ. ಹಾಗೆ ಟೆಲಿಗ್ರಾಮ್ ಲಿಂಕು NMMS ಕ್ಲಾಸ್ ಅಂತಕ್ಕಂಥದ್ದು ಹೊಸದಾಗಿ ಮಾಡಿದ್ದೇನೆ. ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಕಾಮೆಂಟ್ ಕೂಡ ಕೊಡ್ರಿ, ಶೇರ್ ಕೂಡ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಇನ್ನೂ ಸಾಕಷ್ಟು NMMS ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ 8ನೇ ತರಗತಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡಿರಿ, ಅದರ ಒಂದು ಉಪಯುಕ್ತವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.